ಅಲ್ಲ ಇನ್ನೊಂದು ಹುಡುಗಿ ಅಂದಿಲ್ವಿ, ಯಾರಾಕಿ? ಯಾರೋ ಅತ್ತಿ ಮಗಳಂದಿ, ಎಲ್ಲಿದ್ದಾಳು? ಯಾವಾಗ ಬರ್ತಾಳು? ಅಯ್ಯೋ ಈಗೆಲ್ಲ ನಿಮ್ಮ ಅತ್ತಿಗೆ ಮನೆಯಾಗಿಲ್ಲ. ಆಕಿ ಮಗಳನ, ಆಕಿ ಹುಚ್ಚಾಕನ ಆಕಿ ಮಗಳನ್ನ ಫಾರಿನ್ದಾಗ ಇಡ್ಲಿಲ್ಲ ನಾ ಓದಾಕ. ಆಕಿನ ಕರ್ಸಾಕತ್ತಾನ ಇವಾಗ. ಆಕಿನ ಸುನಿಲ್ ಕೊಟ್ಟ ಮದುವೆ ಮಾಡ್ತಾನೆ. ಹೌದನ್ಬೆ, ಹೆಂಗದಾಳು ಏನೋ? ನಾನಂತೂ ನೋಡಿ ಬಿಡು, ಸಣ್ಣವರಿದ್ದು ಅವಾಗ ನಾವು ಆಕಿನ ಸಣ್ಣಾಕಿದ್ಲು, ಅಷ್ಟು ನೆನಪು ಇಲ್ಲ ಆಕಿ. ಅಲ್ಲಿ ಓದಿ ಅಲ್ಲಿ ಕಲಿಯತ್ತಾಳಲ್ಲ. ಯಾರದಾರನ ಮತ್ತೆ? ಅಲ್ಲಿ ಯಾರೋ ಅದಾರಪ್ಪ, ಅವರು ರಿಲೇಟಿವ್ ಯಾರೋ ಅದಾರ, ಚಿಕ್ಕದೌಡಪ್ಪನ ಮಕ್ಕಳು ಯಾರೋ ಅದಾರ, ಅಲ್ಲಿ ಅದಾಳ ಓದಾಕ. ಅದಕ್ಕೆ ನಾನು ಹಿಂಗಾಗ ಅಂದ್ರೆ ಬಂದು ಬಿಡುವ ಅಂತನ್ನಿ. ಅದಕ್ಕೆ ನಿನ್ನೆ ಹತ್ತಾಳ ಫ್ಲೈಟ್. ಈಗ ಬಂದು ರೀಚ್ ಆಗ್ತಿರ್ಬೋದು ಅಂತ ಅನಿಸತಿ. ಬರ್ತಿರ್ಬೋದು, ಇನ್ನೇನು ಜರ ಹೊತ್ತಾಗಿಲ್ಲ ಬರಾಕ. ಸುನಿಲ ಹೋಯ್ ಬಂದೇನ? ಏನಾಯ್ತು? ಯಾಕೆ ಹಿಂಗೆ ತಲೆ ಕೆಳಗೆ ಮಾಡ್ಕೊಂಡು ನಿಂತಿದ್ದೀ? ಏನು ಮಾಡೋದನ್ನ, ಅವನು ಏನು ಮಾಡಿದ್ರು ಕಳಿಸ್ಲಿಲ್ಲ ಸುಮಾನ. ನನಗೇನು ಮಾಡ್ಬೇಕಂತ ತಿಳಿವಲ್ತು, ಒಂಚೂರು ಗೊತ್ತಾಗವಲ್ತು. ತಾಳಿ ಕಟ್ಟಿದನು ಹಂಗೆ ಹೆಂಗೆ ಕರ್ಕೊಂಡು ಹೋಗ್ತಿದ್ದಿ, ಕರ್ಕೊಂಡು ಹೋಗು. ನಮ್ಮ 3 ಮಂದಿನೆಲ್ಲ ಕರೆದು ಹೊಡಿಸ್ತಾನೆ, ನಂತಿಕೆ ಅಂಜಿಕೆ ಹಾಕತ್ತಾನ. ನೋಡು, ಆಕೆ ಹೋದ್ರೆ ಹೋಗ್ಬೇಳ. ಈಗ ಈಕಿ ನಿಮ್ಮ ಅತ್ತಿ ಮಗಳು ಬರತ್ತಾಳ. ಆಕಿ ಜೊತೆ ನಿನಗೆ ಮದುವೆ ಮಾಡ್ಸಕ್ಕೆ ನಾನು ತಯಾರಿ ಮಾಡ್ಕೊಡೋಣ. 2 ಮದುವೆ ಅಂತ ಅಂದಮೇಲೆ 2 ಮದುವೆ ಆಗಲೇಬೇಕು. ಹೆಂಗಂತಾರಪ್ಪ ಸೋಮನ? ನೀವು ಹೇಳೋದು ಕರೆ ಐತ್ರಿ, ಆಗುದ ಆಗಿ ಹೋಗೈತಿ. ಮತ್ತಿನ್ನೇನು ಮಾಡೋಕ್ಕಾಗ್ತತಿ? ನಮ್ಮ ಮಗಳು ನಿಮ್ಮ ಮನೆ ಸೊಸಿ ಆಗ್ತಾಳಂತ ಅನ್ಕೊಂಡು, ಆದ್ರೆ ಆಕಿ ಬಾಳೆ ಆಕಿ ಹನಿ ಬರ್ದಾಗ ಅಲ್ಲಿ ಬರ್ತಿತ್ತೋ ಏನೋ, ಅಲ್ಲಿ ಹೋಗಿ ಕುಂತ್ಲು. ಏನು ಮಾಡೋಕ್ಕಾಗ್ತತಿ? ಏನು ಮಾಡೋಕ್ಕಾಗಂಗೇ ಇಲ್ಲ. ಆಯ್ತು ರೀ, ಮಾಡಿಬಿಡ್ರಿ ಸುಮ್ಮನೆ. ಮದುವೆ ಅನ್ಕೊಂತ ಮತ್ತೆ ಹಿಂದೇಟು ಹಾಕೋದು ಬೇಡ, ಮದುವೆ ಮಾಡಿಬಿಟ್ರಾತ. ಅದಕ್ಕೆ ಬರತ್ತಾಳ್ರಿ, ಈಗ ಇಲ್ಲೇ ಇರ್ಬೋದು, ಬರ್ತಿರ್ಬೋದು ನಾನು ತಡ ಆಗಂಗಿಲ್ಲ. ಅದಕ್ಕೆ ಆಕಿ ಜೊತೆ ಸುನಿಲ್ ಮದುವೆ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟೇವಿ. ಭೂಮಿಕಾ ದೊಡ್ಡವಂಗಾತು, ಸುನಿಲಿಗೆ ಅವ್ರ ಅತ್ತಿ ಮಗಳನ್ನ ಮಾಡ್ಕೊಂಡ್ಬಿಡ್ತು. ಸುಮಾನು ಮಾಡ್ಕೊಬೇಕಂದ್ರೆ ಮತ್ತೆ ಹಿಂಗೆಲ್ಲ ಆಗೋತು. ಮತ್ತು ಊರಾರ ಮಂದಿಗೆಲ್ಲ ಹೇಳೇವಿ ಈಗ ಇಬ್ಬರದು ಅಣ್ಣ ತಮ್ಮನ ಮದುವೆ ಅಂತೇಳಿ. ಮತ್ತು ಈಗ ನೋಡಿದ್ರೆ ಹಿಂಗಾದ್ರೆ ಮತ್ತೇನು ಮಾಡೋದಿನ? ಅದಕ್ಕಾಗಿ ನೋಡಿ ಸುನಿಲ, ನೀ ಏನು ಅನ್ಕೊಳಕ್ಕೆ ಹೋಗ್ಬೇಡ. ಈ ಮದುವೆ ಏನಾರ ನಿನ್ನ ಆಗಲಿಲ್ಲ ಅಂದ್ರೆ ನಾನಂತೂ ಬದುಕಂಗಿಲ್ಲ ನೋಡಪ್ಪ. ನನಗೆ ಈ ಮದುವೆ ಬೇಡಪಿ. ನಾನು ಇಷ್ಟಪಟ್ಟಿದ್ದು ಸುಮಾ ಅವ್ರನ್ನ, ಆದ್ರೆ ಸುಮಾನ ಮದುವೆ ಆಗ್ತೇನೆ. ಇಲ್ಲಾಂದ್ರೆ ನಂಗೆ ಮದುವೆ ಬೇಡ, ಏನು ಬೇಡ, ನಾನು ಹಿಂಗೆ ಇರ್ತೀನಿ. ನನಗೆ ಈ ಜೀವನದಾಗ ಮದುವೆ ಅನ್ನೋದು ಬೇಕಾಗಿಲ್ಲ. ನಾನು ಹಿಂಗೆ ಒಬ್ಬಂಟಿಯಾಗೇ ಇರ್ತೀನಿ. ನಾನು ಬೇಕಿದ್ರೆ ಸನ್ಯಾಸಿ ಆಗಿಬಿಡ್ತೇನೆ, ಆದ್ರೆ ನನಗೆ ಮದುವೆ ಬೇಡ 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 ಅಷ್ಟೇ. ನೋಡು, ನೀ ಏನಾರ ಮದುವೆ ಆಗಲಿಲ್ಲ ಅಂತಂದ್ರೆ ನಾ ಎಣ್ಣೆ ಕೂಡ ಸತ್ತು ಹೋಗ್ಬಿಡ್ತಾನೆ. ನೆನಪಿಟ್ಕೊ ನೀನು. ನಾನು ಸಾಯೋದು ಮುಖ್ಯನೋ ನಿನಗೆ, ನಿನ್ನ ಮದುವೆ ಆಗ್ತೀವಿ ಇಲ್ಲ ಅನ್ನೋದು ಮುಖ್ಯನೋ ನೋಡಿ ಯೋಚನೆ ಮಾಡು. ನೀನೇನಾರ ಈ ಮದುವೆ ಆಗಲಿಲ್ಲ ಅಂದ್ರೆ ನೋಡ್ಬೇಕಿದ್ರೆ ಈಗ ಹೋಗಿ ಎಣ್ಣೆ ಕೂಡ ಸತ್ತು ಬಿಡ್ತಾನೆ ನಾನು. ನನ್ನ ಸಾವಿಗೆ ನೀನ ಕಾರಣ ಆಗ್ತಿದ್ದೀನಿ, ನೆನಪಿಟ್ಕೊ ಮಗನ. ಹೌದಪ್ಪ ಸುನಿಲ, ನೀ ಏನಾರ ಮದುವೆ ಆಗಲಿಲ್ಲ ಅಂದ್ರೆ ನಾನು ನಿಮ್ಮವ್ವ ಎಣ್ಣೆ ಕುಡ್ದು ಸತ್ತು ಬಿಡ್ತು. ಮತ್ತು ಇರೋರ 2 ಗಂಡು ಮಕ್ಕಳು ನನಗೆ. ಊರಾಗಿನ ಮಂದಿ ಮುಂದೆಲ್ಲ ಮರ್ಯಾದೆ ತಗೊಳ್ಳಿ, ನಾನು ಮರ್ಯಾದೆ ತಗೊಳ್ಳಿನ ಹೇಳ. ಅಪ್ಪ ಅಮ್ಮ ಏನು ಮಾತಾಡತ್ತೀರಿ ನೀವು? ಸಾಯಿ ಮಾತೆ ಯಾಕೆ ಆಡಕತ್ತೀರಿ? ನೋಡ್ರಿ, ನೀವು ಬಲವಂತವಾಗಿ ನನ್ನ ಮದುವೆ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಈ ಮದುವೆ ಇಷ್ಟ ಇಲ್ಲ, ನನಗೆ ಈ ಮದುವೆ ಆಗೋಕ್ಕೂ ಇಷ್ಟನೂ ಇಲ್ಲ. ಆತು ಬಿಡು, ಹಂಗಾದ್ರೆ ನೀ ಮದುವೆ ಆಗಕ್ಕೆ ಹೋಗ್ಬೇಡ. ನಾನು ನಿಮ್ಮವ್ವ ಏನಾರ ತೊಗೊಂಡು ಸತ್ತು ಬಿಡ್ತು. ನಡಿವಾ ಹೋಗುನು, ನಡಿಲಿ ಹೋಗುನು ಗಿರ್ಜಿ, ನಡಿ. ಅವರು ಆರಾಮಾಗಿರ್ಲಿ. ನಡಿ, ನಾವು ಹೋಗಿ ಏನೇ ಕುಡ್ದು ಸಾಯಿನು. ಈ ಮಗನ ಮದುವೆ ನೋಡ್ಬೇಕಂದು ಇವನ ಸಲುವಾಗಿ ಇವನ ಮದುವೆ ನೋಡ್ದಂಗೆ ಆಗತ್ತೆ ನಮ್ಮ ಪರಿಸ್ಥಿತಿ. ನಡಿ, ನಾವು ಹೋಗಿ ಸಾಯಿನಂತ, ನಾವು ಆರಾಮ್ ನೆಮ್ಮದಿಯಾಗಿರ್ಲಿ. ಅಯ್ಯೋ ಅಪ್ಪ ಅಮ್ಮ ಹಾಗೆಲ್ಲ ಅನ್ಬೇಡಿ. ನೀವು ಈ ರೀತಿ ಇಲ್ಲ ಅಂದ್ರೆ ನಾನು ಎಲ್ಲಿ ಹೋಗಲಿ? ನೀವಿಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ನೋಡಿ ಅಪ್ಪ, ನೋಡಿ ಅಮ್ಮ, ನೀವೆಲ್ಲ ಸಾಯೋ ಮಾತಾಡೋಕೆ ಹೋಗಬೇಡಿ. ಹಾಗಾದ್ರೆ ನೀನು ಮದ್ವೆಗೆ ಒಪ್ಕೋ. ನೀನು ಮದ್ವೆಗೆ ಒಪ್ಕೊಲಿಲ್ಲ ಅಂದ್ರೆ ಮತ್ತೆ ನಾವು ಬದುಕಿ ಏನು ಪ್ರಯೋಜನ? ನೀನೇ ಹೇಳ, ನಾವು ಬದುಕಿ ಏನು ಪ್ರಯೋಜನ? ನಮ್ಗೆ ಆಸೆ ಆಕಾಂಕ್ಷೆಗಳಿಲ್ಲೇನ? ಎಷ್ಟೆಲ್ಲ ಆಸೆ ಅದಾವು, ಎಷ್ಟೆಲ್ಲ ಆಕಾಂಕ್ಷೆಗಳದಾವು. ನಾವು ಇಬ್ಬರದು ಮದುವೆ ಮಾಡಬೇಕು, ಇಬ್ಬರದು ಮದುವೆ ಮಾಡಿ ಮೊಮ್ಮಕ್ಕಳು ನೋಡಿ ನಮ್ಮ ಜೀವನ ತೇಯಿಸ್ಬೇಕು ಅಂತ ಹೇಳಿ. ಆದ್ರೆ ನೀವು ಈ ರೀತಿ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ಹೇಳ? ನೋಡ್ಪ ಸುನಿಲ, ನಿಮ್ಮ ಹೋಗಿ ಹೆಂಗಂತಾಳು, ನಾನು ಅದಕ್ಕೆ ಹ್ಞೂ ಅಂತಾನೆ. ಅದನ್ನ ಬಿಟ್ಟು ನೀನು ಹಂಗೆ ಹಿಂಗೆ ಅನ್ನಕ್ಕೆ ಹೋಗ್ಬೇಡ. ಸುಮ್ಮ ನಿಮ್ಮ ಅತ್ತಿ ಮಗಳ ಮದುವೆ ಆಗುವಂತೆ. ಯಾಕೆ ನಮ್ಮ ಅಕ್ಕನ ಮಗಳು ತಗೋ, ಬೇರೆದಕ್ಕೆ ಯಾರು ಅಲ್ಲ. ನೋಡು, ಆಕಿನ ನೀನು ಮದುವೆ ಆಗ್ಬೇಕು. ಆಕೆ ಹೆಸರು ಏನು ಗೊತ್ತೈತಿಲ್ಲ? ಆಕೆ ನೋಡಿ ಇಲ್ಲ ನೀ ಸೋನಾಲಿ ನಿನಗೆ ಸರಿಯಾದ ಜೋಡಿ. ಸೋನಿ ಭಾರಿ ಚಂದದಾಳ. ಆಕಿಗೆ ನಿನಗೆ ಹೇಳಿ ಮಾಡಿಸಿದಂಗೆ ಆಕತಿ. ಸುಮ್ಮ ನಿನ್ನ ಜೀವನದಾಗ ಇರಾಕಿಲ್ಲ, ನಿನ್ನ ಹನಿಬಾದಾಗ ಇರಾಕಿಲ್ಲ. ಅದಕ್ಕೆ ಆಕೆ ನಿನಗೆ ಸಿಗಲಿಲ್ಲ. ಅದಕ್ಕೆ ಈಗ ಸೋನಾಲಿ ಬರಾಕತ್ತಾಳ. ಆಕೆ ನಿನಗೆ ನಿಜವಾದ ಜೋಡಿ ಅಂತ ಅನಿಸತಿ. ಅದಕ್ಕಾಗಿ ಆಕೆ ಬರತ್ತಾಳ. ನೀನಾಕಿನ ಮದುವೆ ಆಗಲೇಬೇಕು. ಆಗದಿದ್ರೆ ನಮ್ಮಿಬ್ಬರು ಪ್ರಾಣ ಹೋಗ್ಕತಿ ಅಷ್ಟೇ. ಇಷ್ಟ ಇಲ್ದ ನಾನು ಮದುವೆ ಆಗಕ್ಕೆ ನಿಮ್ಗೆ ಒಪ್ಪಿಗೆ ಕೊಡಾಕತ್ತೇನಮ್ಮ. ಆಯಿತು, ನಿಮ್ಮನ್ನು ಸಾಯಿಸಿ ನಾನೆಲ್ಲಿ ಹೋಗಲಿ? ನಿಮ್ಮ ಇಷ್ಟದಂತೆ ನಾನು ಸೋನಾಲಿನ ಮದುವೆ ಆಗ್ತೀನಿ. ನಿಜ ಹೇಳ್ತಿಲ್ಲ ನೀ? ಮತ್ತೆ ಸೋನಾಲಿನ ಮದುವೆ ಆಗ್ತಿಲ್ಲ? ನಮ್ಮ ಸೋನಿ ಭಾಳ ಒಳ್ಳೆ ಆಕಿದಾಳ. ಆಯ್ತಮ್ಮ, ನಿಮ್ಮ ಇಷ್ಟದಂತೆ ಆಗಲಿ.
ನನ್ನ ಇಷ್ಟನಂತೂ ನಡೀಲಿಲ್ಲ, ಅದು ನೆರವೇರೋದೂ ಇಲ್ಲ ಅಂದಮೇಲೆ ನಿಮ್ಮನ್ನು ಸಾಯಿಸಿ ನಾನು ಯಾವ ಲೋಕಕ್ಕೆ ಹೋಗೋದೈತಿ? ನಿಮ್ಮ ಇಷ್ಟದಂತೆ ಆಗಲಿ, ನನ್ನ ಮದುವೆ ನನ್ನ ಸಲುವಾಗಿ ನಿಲ್ಬಾರ್ದು. ಹಂಗಾಗಿ ನಾನು ಈ ಮದುವೆಗೆ ಒಪ್ಪಿಗೆ ಕೊಡಕತ್ತೇನಮ್ಮ. ಅತ್ತೆ, ಹಾಯ್ ಅತ್ತೆ, ಹೇಗಿದ್ದೀರಾ? ನಿಮ್ಮ ನೋಡಿ ಎಷ್ಟು ಖುಷಿ ಆಯ್ತು ನನಗೆ. ವಾವ್ ಅವಾಗ ಹೆಂಗಿದ್ದೀರಾ, ಇವಾಗ ಹಂಗೆ ಗುಣ್ಗುಣ್ಕ ಹಾಗೆ ಇದ್ದೀರಾ. ಮಾವ ಹೇಗಿದ್ದೀರಾ? ಅಯ್ಯೋ ಸೋನಿ, ಬಂದ್ಯಾ ನನ್ನ ಬಂಗಾರ? ಹಾಂ ಅತ್ತೆ, ನಿಮ್ಮನ್ನು ನೋಡಕ್ಕಂತ ಅಲ್ಲಿಂದ ಓಡೋಡಿ ಬಂದೀನಿ. ನೀವು ಬಾ ಅಂತ ಹೇಳಿದ ತಕ್ಷಣ ನಾನು ಇಂದ ಮುಂದೆ ಯೋಚನೆ ಮಾಡದೆ ಬಂದೆ. ಯಾಕಂತ ಗೊತ್ತಾ, ನಿಮ್ಮನ್ನು ನಾನು ಅಷ್ಟು ಇಷ್ಟಪಡ್ತೀನಿ ಅತ್ತೆ, ಅದಕ್ಕಾಗಿ. ಮಾವ ಹೇಗಿದ್ದೀರಾ? ಹಾಯ್ ಮಾಮ, ಹೇಗಿದೆಯಾ? ಶಂಕರು ಮಾಮ ಆರಾಮ? ಹೋ ಸೋನಿ, ಆರಾಮ. ನೀನು ಹೇಗಿದೆಯಾ? ತುಂಬ ದಿನ ಆಯ್ತು ನಿನ್ನ ನೋಡಿ, ಈಡಿದ್ದಂಗೆ ನೋಡಿದ್ನಿ, ಇವಾಗ ಇಷ್ಟು ದೊಡ್ಡವಳಾಗಿದೆಯಾ. ಓ, ಲುಕಿಂಗ್ ಸೋ ಕ್ಯೂಟ್. ಥ್ಯಾಂಕ್ ಯು ಮಾಮ. ಯಾಕೆ ಸುನೀಲ್ ಮಾಮ ಏನೂ ಮಾತಾಡ್ತಾನೆ ಇಲ್ಲ? ನನ್ನ ಜೊತೆ ಮಾತಾಡೋಕೆ ಇಷ್ಟ ಅಲ್ವಾ ನಿನಗೆ? ಅಯ್ಯೋ ಹಾಗೇನಿಲ್ಲ ಸೋನಿ, ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು, ಸೊ ಅದಕ್ಕಾಗಿ. ಓ, ನೀನು ಪ್ರೀತಿ ಮಾಡೋ ಹುಡುಗಿ ಬೇರೆಯವರ ಮದುವೆ ಆದ್ರು ಅಂತ ಬೇಜಾರಲ್ಲಿದೆಯಾ? ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನು ಇರಬೇಕಾದ್ರೆ ಯು ಡೋಂಟ್ ವರಿ, ನಾನಿದ್ದೀನಲ್ಲ, ಇನ್ನು ಮುಂದೆ ನಾನು ನಿನಗೆ ಅವ್ರ ಯೋಚನೆ ಬರ್ದಿರೋ ಹಾಗೆ ನೋಡ್ಕೋತೀನಿ, ಸರಿನಾ? ಎಷ್ಟು ಪಟ ಎಷ್ಟು ಚಂದ ಮಾತಾಡ್ತೀಯವ್ವ. ಇಷ್ಟು ದಿನ ಎಲ್ಲಿದ್ದಿ? ನಾನು ಬರವಾಳ್ಯಾಕ ಅಂತಿದ್ನಿ. ನೋಡು, ಇಬ್ಬರು ಜೋಡಿ ನೋಡು, ಒಳ್ಳೆ ಪಾರ್ವತಿ ಪರಮೇಶ್ವರ್ ನಂಗೆ ಹೇಳಿ ಮಾಡಿಸಿದಂಗೆ ಆಯ್ತು ನಿಮ್ಮಿಬ್ಬರು ಜೋಡಿ. ಹೌದಪ್ಪ, ನಿಮ್ಮಿಬ್ಬರು ಜೋಡಿ ಯಾರ ದೃಷ್ಟಿನೂ ಬೀಳಬಾರ್ದು. ಹಂಗೈತೆ ನೋಡು, ನಿನಗೆ ಏಕೆ ಸರಿಯಾದ ಜೋಡಿ. ಅದಕ್ಕಾಗಿ ಆ ದೇವರು ಹಿಂಗೆ ಮಾಡ್ಯಾನೋ ಏನೋ, ಹೌದಲ್ವಾ ಅತ್ತೆ? ಅದಕ್ಕೆ ದೇವರು ನನ್ನನ್ನು ಕಳಿಸಿದ್ದಾನೆ. ಯಾಕೆ ಸುನೀಲ್ ಮಾಮ ನನ್ನನ್ನು ದೂರ ಮಾಡ್ತಾ ಇದ್ದಾನೆ ಅಂತ ನಾನು ಅನ್ಕೋತಾ ಇದ್ದೆ. ನಾನಂದರೆ ಇಷ್ಟ ಇಲ್ವಾ? ನನ್ನಲ್ಲಿ ಏನು ಕಡಿಮೆ ಆಗಿದೆ? ಎಷ್ಟೋ ಜನ ಹುಡುಗರು ನನ್ನ ಹಿಂದೆನೇ ತಿರುತ್ತಾರೆ, ಆದರೆ ನಾನು ಸುನೀಲ್ ಮಾಮನ್ನ ತುಂಬ ದಿನದಿಂದ ಪ್ರೀತಿ ಮಾಡ್ತಾ ಇದ್ದೆ, ಹೇಳ್ಕೊಳಕ್ಕೆ ಆಗಿರಲಿಲ್ಲ. ಆದರೆ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ನೀನು ಅಂತ ಅನಿಸ್ತು. ನೀವು ಸುನೀಲ್ ಮಾಮನ ಮದುವೆ ಅಂದ ತಕ್ಷಣ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾತೆ. 2 ದಿನ ಊಟನೂ ಮಾಡೋಕ್ಕಾಗಿಲ್ಲ ನನಗೆ. ಮದುವೆ ಕ್ಯಾನ್ಸಲ್ ಆಯಿತು, ನೀನೇ ಬಾ ಸೋನಿ ಅಂದ ತಕ್ಷಣ ಅಷ್ಟು ಖುಷಿಲೇ ನಾನು ಓಡೋಡಿ ಬಂದೆ, ಗೊತ್ತಾತೆ? ಅಂದ್ರೆ ನನ್ನ ಮದ್ವೆ ನಿಲ್ಲಿ ಅಂತೇಳಿ ನೀನು ಅಲ್ಲಿಂದ ಬಿಡ್ಕೊಳತ್ತಿದ್ದೇನ ದೇವ್ರ ಹತ್ರ? ಅಯ್ಯೋ ಹಾಗೇನಿಲ್ಲ ಮಾಮ, ಮದುವೆ ನಡೀಲಿನ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ನಿಮ್ಮ ಹಣೆ ಬರದಲ್ಲಿ ನಾನೇ ಇದ್ದೀನಿ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನೇ ಬಂದೆ. ನಿಮ್ಮನ್ನು ಮದುವೆ ಆಗೋಕ್ಕೆ ಅಲ್ಲಿಂದ ಓಡೋಡಿ ಬಂದಿದ್ದೀನಿ, ಗೊತ್ತಾ? ಸರಿ, ಏನು ಮಾಡೋಕ್ಕಾಗತ್ತೆ ಬಿಡು. ನನ್ನ ಹಣೆ ಬರದಲ್ಲಿ ಸೋಮಾನ್ ಹೆಸರು ಬರ್ದಿಲ್ಲ ಅಂತ ಆಯಿತು. ನೋಡಿ ಸೋನಿ, ಇವಾಗಾದರೂ ಬಂದಿದ್ದೀಯಾ, ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೀರೆ ಉಟ್ಕೊಂಡು ತಯಾರಾಗು, ಸರಿನಾ? ಅಯ್ಯೋ ಸೀರೆನಾ? ಅತ್ತೆಮ್ಮ, ನನಗೆ ಸೀರೆ ಎಲ್ಲ ಉಟ್ಕೊಳಕ್ಕೆ ಬರಲ್ಲ ಅತ್ತೆಮ್ಮ. ಯಾಕೆ ನಿಮ್ಗೆ ಗೊತ್ತಿಲ್ವಾ, ನಾನು ಫಾರಿನಲ್ಲಿರೋದು. ಸೀರೆ ಗೀರೆ ಎಲ್ಲ ನನಗೆಲ್ಲಿ ಉಡಕ್ಕೆ ಬರುತ್ತೆ? ನೀವೇ ಸೀರೆ ಉಡಿಸಿ. ಅಯ್ಯೋ ಅಷ್ಟನಾ? ನಾನು ಉಡ್ಸನ್ ತಗೋ, ಯಾಕೆ ಚಿಂತೆ ಮಾಡ್ತಿದ್ದಿ? ನಾನು ನಿಮ್ಮ ಅತ್ತೆ ಇರಬೇಕಾದ್ರೆ ಚಿಂತೆ ಯಾಕೆ ಮಾಡ್ತಿದ್ದಿ? ನಾನು ಉಡ್ಸನ್ ತಗೋ. ಹೌದು ಅತ್ತೆ, ಅಮ್ಮ ಎಲ್ಲಿ? ಅಮ್ಮ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಕರ್ಕೊಂಬರ್ತೀನಿ ತಡಿ. ಸರಿ ಮಾಮ. ಅತ್ತೆವಾ, ಏನು ಮಾಡಕತ್ತಿದ್ದಿಲ್ಲಿ? ಅಲ್ಲಿ ಬಾ, ಯಾರು ಬಂದಾರೋ ನೋಡ್ಬಾ ಒಂದಿಟ. ಅಲ್ಲ, ಈ ಮದುವೆ ಹೊತ್ನಾಗ ಯಾರು ಬಂದಾರ? ನಾನು ಯಾರು ನೋಡಕ್ಕೆ ಬರ್ಬೇಕು? ಅಯ್ಯೋ, ನೀನು ಬಂದು ನೋಡ್ಬಾತಿ, ಗೊತ್ತಾಕತಿ. ಈ ಹುಡುಗಿ ಯಾರ್ದು? ಎಲ್ಲ ನೋಡ್ದಂಗೈತಿ. ಅಮ್ಮ, ನಾನು ಯಾರಂತ ನೆನಪಾಗಲಿಲ್ಲ. ಇವಾಗ ನಿನಗಿನ್ನೂ ನೆನಪಿರವಲ್ತಮ್ಮ. ನಾನು ಯಾರಂತ ಇನ್ನೂ ನೆನಪಾಗತ್ತಿಲ್ಲ ನಿನಗೆ? ಹೋ, ಸೋನಿ, ಸೋನಿ ನನ್ನ ಮಗಳು ಸೋನಿ. ಹ್ಞೂ ಅಮ್ಮ, ನಾನೇ ಸೋನಿ. ನೆನಪೈತಿ ಮಗಳ, ನೀನು ಸೋನಿ ಅಂತ ನೆನಪೈತಿ. ಆದ್ರೆ ಒಂದೊಂದು ಸರಿ ಯಾಕೆ ನನಗೆ ಹಂಗೆ ಆಗ್ತದೋ ಗೊತ್ತಿಲ್ಲ. ಏನೇನು ಆಗ್ತೈತೆ ಅವತ್ತೆಲ್ಲಾಗ. ಈಗ ನೀನು ನೋಡೋಣ, ಹಳೇದೆಲ್ಲ ಜ್ಞಾಪನೆ ಬಂತು ನನಗೆ. ಏನ ಮದುವೆ ನಡೆಯತ್ತೀಯಾ? ಯಾರ್ದು? ಸುನಿಲಿಂದ? ಶಂಕರಂದ? ಹೂರ್ವ ನಡೆಯಕತ್ತತಿ. ಈಗ ಸುನಿಲಾಗ ನಿನ್ನ ಮಗಳನ್ನ ತಗೊಳಕತ್ತವ, ಅದಕ್ಕೆ ಕರ್ಸಿದ ಸೋನಾಲಿನ. ಹೌದಾ? ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡ್ಕೊಳಕತ್ತೇನ? ನನಗೆ ಭಾಳ ಖುಷಿ ಆತೇನ, ಭಾಳ ಖುಷಿ ಆಯ್ತು. ಈ ಮದ್ವೆ ನನಗೆ ಇಷ್ಟನೇ ಇಲ್ಲ, ಇಷ್ಟ ಇಲ್ಲದ ಮದುವೆ ಆಗ್ತಾ ಇದ್ದೀನಿ. ನನಗೇನೇ ಇದ್ರು ನನಗೆ ಸುಮ್ಮನೆ ಇಷ್ಟ, ಆದರೆ ಏನು ಮಾಡೋದು? ಮದುವೆ ಆಗದೆ ಇರೋಕ್ಕೂ ಆಗಲ್ಲ. ಅಪ್ಪ ಅಮ್ಮ ಸುಮ್ಮನೆ ಬಿಡೋಂಗಿಲ್ಲ.